ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲೇಶ್. ಈ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಅಂತಂದರೆ, ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳು. ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳು. ಕೆಳದರ್ಜೆ ಸರಕುಗಳಿಗೆ ಇನ್ನೊಂದು ಹೆಸರಿದೆ, ಗೀಫನ್ ಸರಕುಗಳು ಅಂತ. ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಈ ಟಾಪಿಕ್ಕು ಎಲ್ಲಿ ಬರೋದು, ಸೆಕೆಂಡ್ PUC ಮೈಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಏನು ಸಾಮಾನ್ಯ ಸರಕುಗಳು ಅಂದರೆ ಏನು? ಸಾಮಾನ್ಯ ಸರಕುಗಳು ಅಂದರೆ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಅಂದರೆ ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ. ಮತ್ತು ಆದಾಯ ಕುಗ್ಗುವಿಕೆಯೊಂದಿಗೆ ಅಥವಾ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದರೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಇದು ಯಾವುದು ಸಾಮಾನ್ಯ ಸರಕುಗಳಿಗೆ ಸಂಬಂಧಪಟ್ಟಂಥ ಒಂದು ಡೆಫಿನೇಷನ್. ಇನ್ನು ಸಾಮಾನ್ಯ ಸರಕುಗಳ ಬೇಡಿಕೆ ಆದಾಯದ ಪರಿಣಾಮ ಧನಾತ್ಮಕವಾಗಿರುತ್ತದೆ. ಆದಾಯ ಹೆಚ್ಚಾದರೆ, ಅಂದರೆ ಅನುಭೋಗಿಯ ಆದಾಯ ಹೆಚ್ಚಾದರೆ ಆ ಸಾಮಾನ್ಯ ಸರಕುಗಳ ಬೇಡಿಕೆ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳಿದ್ದಾನೆ. ಇಲ್ಲಿ ಆದಾಯ ಮತ್ತು ಬೇಡಿಕೆ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. ಆದಾಯ ಜಾಸ್ತಿ ಆದರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಆದಾಯ ಇನ್ಕಮ್ ಕಡಿಮೆ ಆದರೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಆದಾಯ ಮತ್ತು ಸಾಮಾನ್ಯ ಸರಕುಗಳ ಬೇಡಿಕೆ ನಡುವೆ ನೇರ ಸಂಬಂಧವಿದೆ. ದಟ್ ಮೀನ್ಸ್ ಅದೇ ನಾನು ಹೇಳಿದಲ್ಲ, ಒಂದೇ ದಿಕ್ಕಿನಲ್ಲಿ ಚಲಿಸ್ತವಲ್ಲ, ಅದನ್ನೇ ನೇರ ಸಂಬಂಧ ಅಂತ ಕರಿತೀವಿ. ಬೇಡಿಕೆ ರೇಖೆ ಆದಾಯ ಹೆಚ್ಚಳದೊಂದಿಗೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಬೇಡಿಕೆ ರೇಖೆ ಆದಾಯ ಕಡಿಮೆ ಆದಾಗ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅಂದರೆ ಬೇಡಿಕೆ ರೇಖೆ ಆದಾಯ ಹೆಚ್ಚಳದೊಂದಿಗೆ ಏನಾಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಅದೇ ರೀತಿ ಬೇಡಿಕೆ ರೇಖೆ ಆದಾಯ ಕಡಿಮೆ ಆದಾಗ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅಂತಂದರೆ, ಆದಾಯ ಕಡಿಮೆ ಆದಾಗ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಉದಾಹರಣೆಗೆ ಸಾಮಾನ್ಯ ಸರಕುಗಳಿಗೆ ಉದಾಹರಣೆ, ನಾವು ನಾರ್ಮಲಾಗಿ ಏನೇ ತರ್ತೀವಿ ಗೂಡ್ಸು, ಅವೆಲ್ಲನೂ ಸಾಮಾನ್ಯ ಸರಕುಗಳಂತ ಕರಿತೀವಿ. ತರಕಾರಿ, ಹಣ್ಣು, ಬಟ್ಟೆ ಇತ್ಯಾದಿ ನೀವೇನೇನೆಲ್ಲ ಯೂಸ್ ಮಾಡ್ತೀರೋ ಅವೆಲ್ಲವೂ ಕೂಡ ಸಾಮಾನ್ಯ ಸರಕುಗಳು ಅಂತ ನಾವು ಕರಿತೀವಿ. ಇನ್ನು ಇದನ್ನು ನಾವು ಈ ಗ್ರಾಫಲ್ಲಿ ನೋಡೋದಾದರೆ, ಬೇಡಿಕೆ ರೇಖೆ ಆದಾಯ ಹೆಚ್ಚಳದೊಂದಿಗೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇಲ್ಲಿ ನೋಡಿ, ಬೇಡಿಕೆ ರೇಖೆ ಆದಾಯ ಹೆಚ್ಚಳ ಆಗೋದಕ್ಕಿಂತ ಮುಂಚೆ ಡಿ ಬೇಡಿಕೆ ರೇಖೆ ಮೇಲೆ, ಈ ಡಿ ಬೇಡಿಕೆ ರೇಖೆ ಮೇಲೆ ಇರುತ್ತೆ. ಆದಾಯ ಹೆಚ್ಚಳ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ. ಆಗ ಡಿ1 ರೇಖೆ ಮೇಲೆ ಬರ್ತದೆ, ಅಂದರೆ ಬಲಭಾಗಕ್ಕೆ ಶಿಫ್ಟ್ ಆಗುತ್ತೆ. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು. ಲೆಫ್ಟ್ ಸೈಡಿಗೆ ಶಿಫ್ಟ್ ಆದರೆ ಕಡಿಮೆ ಆಗಿದೆ ಅಂತ, ರೈಟ್ ಸೈಡಿಗೆ ಶಿಫ್ಟ್ ಆದರೆ ಜಾಸ್ತಿ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಸೇಮ್ ಬೆಲೆ ಅಷ್ಟೇ ಇದೆ, ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇಲ್ಲಿ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಆಗೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ಏನಾಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಎಷ್ಟು ಅಂದರೆ ನೋಡಿ ಕೆಳಗಡೆ ಪ್ರಮಾಣ, Q ಇಂದ Q1 ವರೆಗೆ ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆಗ ಏನಾಗುತ್ತೆ, ಬೇಡಿಕೆ ರೇಖೆ ಡಿಯಿಂದ ಡಿ1 ಬೇಡಿಕೆ ರೇಖೆಗೆ ಶಿಫ್ಟ್ ಆಗುತ್ತೆ. ಇದನ್ನು ನಾವು ಬಲಭಾಗಕ್ಕೆ ಶಿಫ್ಟ್ ಆಗೋದು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಬೇಡಿಕೆ ರೇಖೆ ಆದಾಯ ಕಡಿಮೆ ಆದಾಗ ಎಡಭಾಗಕ್ಕೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಆದಾಯ ಕಡಿಮೆ ಆದಾಗ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕಡಿಮೆ ಆದಾಗ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಆದಾಯ ಕಡಿಮೆ ಆದಾಗ ಡಿಮ್ಯಾಂಡ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕೂಡ ಕಡಿಮೆ ಆಗೋದನ್ನು ನಾವು ಇಲ್ಲಿ ನೋಡ್ತೀವಿ. ಇನ್ನು ಇಲ್ಲಿ ನಾವು ಗ್ರಾಫಲ್ಲಿ ನೋಡೋದಾದರೆ, ಆದಾಯ ಕಡಿಮೆ ಆಗೋದಕ್ಕಿಂತ ಮುಂಚೆ ಏನಾಗುತ್ತೆ, ಡಿ ಬೇಡಿಕೆ ರೇಖೆ ಮೇಲೆ ತನ್ನ ಪ್ರಮಾಣವನ್ನು ನಿಲ್ಲಿಸ್ಕೊಂಡಿರ್ತಾನೆ ಅನುಭೋಗಿ. ಬೇಡಿಕೆ ಎಷ್ಟಿರುತ್ತೆ, ಡಿ ಬೇಡಿಕೆ ರೇಖೆ ಮೇಲೆ ಇರ್ತದೆ. ಇವಾಗ ಅವನ ಆದಾಯ ಕಡಿಮೆ ಆಗೋದ್ರಿಂದ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಎಡಭಾಗಕ್ಕೆ ಬೇಡಿಕೆ ರೇಖೆ ಪಲ್ಲಟಗೊಳ್ಳುತ್ತೆ. ಡಿ1 ರೇಖೆಗೆ ಅಥವಾ ಕಡೆಗೆ ಪಲ್ಲಟಗೊಳ್ಳುತ್ತೆ, ರೇಖೆಗೆ ಪಲ್ಲಟಗೊಳ್ಳುತ್ತೆ. ಅಂದರೆ ಏನಾಗಿದೆ ಅಂತ, ಎಡಭಾಗಕ್ಕೆ, ಇದು ಲೆಫ್ಟು, ಇದು ರೈಟು. ಈಗ ಏನಾಗಿದೆ, ಕಡಿಮೆ ಆಗಿದೆ.
ಇದನ್ನು ನಾವು ಇನ್ನೊಂದು ಗ್ರಾಫಲ್ಲಿ ನಾವು ನೋಡೋದಾದರೆ ಇಲ್ಲಿ ಸೇಮ್ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಅನುಭೋಗ್ಯ ಆದಾಯದಲ್ಲಿ ಬದಲಾವಣೆ ಆಗೋದ್ರಿಂದ ಡಿಯಿಂದ D1 ರೇಖೆಗೆ ಅವನು ಪಲ್ಲಟಗೊಳ್ಳೋದ್ರಿಂದ ಎಷ್ಟು ಪ್ರಮಾಣದಷ್ಟು Q ಇಂದ Q1 ಪ್ರಮಾಣದಷ್ಟು ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಕೆಳದರ್ಜೆಯ ಸರಕುಗಳು. ಇನ್ನು ಕೆಳದರ್ಜೆ ಸರಕುಗಳು ಅಂತ ಕರಿತೀವಿ. ಈ ಕೆಳದರ್ಜೆ ಸರಕುಗಳಿಗೆ ಇನ್ನೊಂದು ಹೆಸರು ಏನಿದೆ ಅಂದರೆ ಗೀಫನ್ ಸರಕುಗಳು ಅಂತ ಕರಿತೀವಿ. ಗೀಫನ್ ಸರಕುಗಳು. ಈ ಸರಕುಗಳು ಬೇಡಿಕೆ ಆದಾಯ ಹೆಚ್ಚಳದೊಂದಿಗೆ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆಗೋದರೊಂದಿಗೆ ಆದಾಯದ ಕಡಿತದೊಂದಿಗೆ ಬೇಡಿಕೆ ಹೆಚ್ಚಾಗುತ್ತೆ. ನೋಡಿ, ಅದು ಸಾಮಾನ್ಯ ಸರಕುಗಳಿಗೆ ಉಲ್ಟಾ. ಇಲ್ಲಿ ಆದಾಯ ಜಾಸ್ತಿ ಆದರೆ ಈ ಸರಕುಗಳ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆದರೆ ಈ ಕೆಳದರ್ಜೆ ಸರಕುಗಳಿಗೆ ಬೇಡಿಕೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಇಷ್ಟು ಡಿಫ್ರೆನ್ಸ್. ಅದರಲ್ಲಿ ಏನಾಗುತ್ತೆ, ಆದಾಯ ಜಾಸ್ತಿ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಇಲ್ಲಿ ಆದಾಯ ಜಾಸ್ತಿ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ. ಅಲ್ಲಿ ಆದಾಯ ಕಡಿಮೆ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ. ಇಲ್ಲಿ ಆದಾಯ ಕಡಿಮೆ ಆದರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಈ ಸರಕುಗಳ ಬೇಡಿಕೆಯು ಆದಾಯ ಪರಿಣಾಮ ಋಣಾತ್ಮಕ ಸಂಬಂಧಿತ ಋಣಾತ್ಮಕವಾಗಿರುತ್ತದೆ. ಇಲ್ಲಿ ಆದಾಯ ಮತ್ತು ಬೇಡಿಕೆ, ಅನುಭೋಗ್ಯ ಆದಾಯ ಮತ್ತು ಏನು ಕೆಳದರ್ಜೆ ಸರಕುಗಳ ಬೇಡಿಕೆ ವಿರುದ್ಧ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅದರ ಜೊತೆಗೆ ಬೇಡಿಕೆ ರೇಖೆ ಋಣಾತ್ಮಕ ಇಳಿಜಾರನ್ನು ಹೊಂದಿರುತ್ತದೆ. ಋಣಾತ್ಮಕ ಇಳಿಜಾರು, ಈ ರೀತಿ ಋಣಾತ್ಮಕ ಇಳಿಜಾರನ್ನು ಹೊಂದಿರುತ್ತದೆ. ಉದಾಹರಣೆಗೆ ರಾಗಿ, ಈ ಸರಕುಗಳಿಗೆ ಉದಾಹರಣೆ ಅಂದರೆ ರಾಗಿ, ಸಜ್ಜೆ, ನವಣೆ, ಬಾರ್ಲಿ ಇವೆಲ್ಲವೂ ಕೂಡ ಬರ್ತದೆ. ಇನ್ನು ನಾವು ಗ್ರಾಫಲ್ಲಿ ನೋಡೋದಾದರೆ ಅಂದರೆ ಕೆಳದರ್ಜೆ ಸರಕುಗಳು ಬೇಡಿಕೆ, ಆದಾಯ ಮತ್ತು ಬೇಡಿಕೆ ಯಾವ ರೀತಿ ಫಂಕ್ಷನ್ ಮಾಡ್ತವೆ ಅನ್ನೋದನ್ನು. ಸೊ ಅನುಭೋಗ್ಯ ಆದಾಯ ಹೆಚ್ಚಾದಂತೆ ಸೊ ಕೆಳದರ್ಜೆ ಸರಕುಗಳ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಕೆಳದರ್ಜೆ ಸರಕುಗಳ ಬೇಡಿಕೆ ಯಾಕೆ ಕಡಿಮೆ ಆಗುತ್ತೆ ಸರ್? ಸಾಮಾನ್ಯವಾಗಿ ಅನುಭೋಗ್ಯ ಆದಾಯ ಜಾಸ್ತಿ ಆಗಬೇಕಲ್ವಾ ಅಂತ. ಈಗ ಫಾರ್ ಎಕ್ಸಾಂಪಲು, ಈಗ ಎಲ್ಲರ ಹತ್ರ ಜನದ ಹತ್ರ ಇನ್ಕಮ್ ಜಾಸ್ತಿ ಆದಂಗೆ ಏನು ಮಾಡ್ತಾರೆ, ಅಕ್ಕಿ ಒಳ್ಳೆ ಕ್ವಾಲಿಟಿ ಅಕ್ಕಿ ತಂದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮುಂಚೆಲ್ಲ ರಾಜಮುಡಿ ಇವು ತರ್ತಾರೆ. ಈಗೆಲ್ಲ ಏನು ಮಾಡ್ತಿದ್ರೆ ಇನ್ನೂ ಕಾಸ್ಟ್ಲಿ, ಅಂದರೆ ಅನುಭೋಗಿ ಏನು ಮಾಡ್ತಾನೆ, ಅವನು ತನ್ನಲ್ಲಿ ಆದಾಯ ಜಾಸ್ತಿ ಆದಂಗೆ ಅವನು ತುಂಬ ಕಾಸ್ಟ್ಲಿಯೆಸ್ಟ್ ಜೀವನ, ಲಕ್ಸುರಿಯಸ್ ಜೀವನವನ್ನು ಮಾಡಬೇಕು ಅಂತ ಇಷ್ಟಪಡ್ತಾನೆ. ಸೊ ಅವನ ಆದಾಯ ಜಾಸ್ತಿ ಆದಾಗ ಏನಾಗುತ್ತೆ, ಕೆಳದರ್ಜೆ ಸರಕುಗಳನ್ನ ಮರೆತು ಬಿಡ್ತಾನೆ. ಏನು ಮಾಡ್ತಾನೆ ಅವನು, ಸೋನಾ ಮಸೂರಿ ಅಕ್ಕಿ, ಆ ಥರ ದೊಡ್ಡ ಲಕ್ಸುರಿಯಸ್ 60 ರೂಪಾಯಿ 70 ರೂಪಾಯಿ kg ಇರ್ತಕ್ಕಂಥ ಅಕ್ಕಿಗಳನ್ನ ತಂದು ಜೀವನ ಮಾಡಲಿಕ್ಕೆ, ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲೇನು ಮಾಡ್ತಾನೆ, ರಾಗಿನ ಮರೆತು ಬಿಡ್ತಾರೆ, ಸಜ್ಜೆನ ಮರೆತು ಬಿಡ್ತಾರೆ. ಸೊ ಈ ರಾಗಿ ಮತ್ತು ಸಜ್ಜೆ ಯಾವಾಗ ನೆನಪು ಬರುತ್ತೆ ಅಂದರೆ, ಸೊ ಅವನ ಹತ್ರ ಆದಾಯ ಕಡಿಮೆ ಆದಾಗ, ಬಿಡು ರಾಗಿ ಗಂಜಿ ಕುಡ್ಕೊಂಡು ಜೀವನ ಮಾಡೋಣ ಅಂತ ಮಾತಾಡ್ತಾರಲ್ಲ, ಈ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿ ಇವನ್ನ ಕೆಳದರ್ಜೆ ಸರಕುಗಳು. ಯಾವಾಗ ಅಂದರೆ ಅನುಭೋಗಿ ಹತ್ರ ದುಡ್ಡು ಇಲ್ಲದೇ ಇದ್ದಾಗ ಅನುಭೋಗಿ ಏನು ಮಾಡ್ತಾನೆ, ಇಂಥ ಸರಕುಗಳನ್ನ ಕೊಂಡ್ಕೊಳ್ಳಿಕ್ಕೆ ಬರ್ತಾನೆ. ಅವನ ಹತ್ರ ಇನ್ಕಮ್ ಜಾಸ್ತಿ ಇದ್ದಾಗ ಏನು ಮಾಡ್ತಾನೆ, ತುಂಬ ಲಕ್ಸುರಿಯಸ್ ಸರಕುಗಳನ್ನ, ಐಷಾರಾಮಿ ಸರಕುಗಳನ್ನ ಸೇವನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆವಾಗ ಏನಾಗುತ್ತೆ, ಕೆಳದರ್ಜೆ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಆಯಿತಾ? ಹಾಗಾಗಿ ಇಲ್ಲಿ ಅನುಭೋಗಿ ಆದಾಯ ಹೆಚ್ಚಾದಂತೆ ಅವನು ತುಂಬ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಹೋಗ್ತಾನೆ. ಆಗ ಕೆಳದರ್ಜೆ ಸರಕುಗಳಿಗೆ ಏನಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಈಗ ನಾವಿಲ್ಲಿ ನೋಡ್ಬೋದು, ಬೇಡಿಕೆ ಕೆಳದರ್ಜೆ ಸರಕುಗಳಿಗೆ ಬೇಡಿಕೆ ಕಡಿಮೆ ಆದಾಗ ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ಅವನ ಆದಾಯ ಹೆಚ್ಚಾಗೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಡಿ ಮತ್ತು ಡಿ ಬೇಡಿಕೆ ರೇಖೆ ಮೇಲೆ ಅವನು ಇರ್ತಾನೆ. ಅವನು ತನ್ನ ಸರಕಿನ ಪ್ರಮಾಣವನ್ನು ತಗೊಳ್ತಾ ಇರ್ತಾನೆ. ಸೊ ಅವನು ಯಾವಾಗ ಜಾಸ್ತಿ ಆಗುತ್ತೋ ಅವನ ಇನ್ಕಮ್ಮು, ಆವಾಗ D1 ಪ್ರಮಾಣಕ್ಕೆ ಬರುತ್ತೆ. ಇಲ್ಲಿ ಕೆಳದರ್ಜೆ ಸರಕುಗಳು ನಾನು ಹೇಳ್ತಾ ಇರೋದು ನೆನಪಿರಲಿ, ಕೆಳದರ್ಜೆಯ ಸರಕುಗಳು. ಇದನ್ನು ನಾವು ಒಂದು ಗ್ರಾಫಲ್ಲಿ ನೋಡೋದಾದರೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಅನುಭೋಗ್ಯ ಆದಾಯ ಜಾಸ್ತಿ ಆಗೋದ್ರಿಂದ ಕೆಳದರ್ಜೆ ಸರಕುಗಳಿಗೆ ಏನಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಸೊ D1 ಪ್ರಮಾಣದಷ್ಟು ಅವನ ಹತ್ರ ಆದಾಯ ಇಲ್ಲದೇ ಇದ್ದಾಗ ಇಷ್ಟು ಪ್ರಮಾಣದಲ್ಲಿ ಸರಕುಗಳನ್ನ
ಕೊಂಡ್ಕೊತಾ ಇರ್ತಾನೆ. ಅಂದರೆ ಅವನ ಆದಾಯ ಕಡಿಮೆ ಇದ್ದಾಗ. ಈಗ ಅವನ ಹತ್ರ ಆದಾಯ ಜಾಸ್ತಿ ಇದ್ದಾಗ ಏನು ಮಾಡ್ತಾನೆ, ಕೆಳ ದರ್ಜೆ ಸರಕುಗಳನ್ನ ಕೊಂಡ್ಕೊಳ್ಳೋದನ್ನು ಕಡಿಮೆ ಮಾಡ್ತಾನೆ, ಬೇರೆ ಬೇರೆ ಸರಕುಗಳನ್ನ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾನೆ. ಆವಾಗ ಏನಾಗುತ್ತೆ, ಇಂದ Q1 ಪ್ರಮಾಣದಷ್ಟು ಇದಕ್ಕೆ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಇದು ಕೆಳ ದರ್ಜೆ ಸರಕುಗಳಿಗೆ ಸಂಬಂಧಪಟ್ಟದ್ದು. ಇನ್ನೊಂದು ಗ್ರಾಫ್ ಇದೆ, ಏನು ಅಂತಂದರೆ ಅನುಭೋಗ್ಯ ಆದಾಯ ಕಡಿಮೆ ಆದಾಗ ಕೆಳ ದರ್ಜೆ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಈಗ ಅವನ ಹತ್ರ ಆದಾಯ ಕಡಿಮೆ ಇದೆ, ಈಗ ಅವನಿಗೆ ಒಂದು ಕೆ ಜಿಗೆ 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಕೊಟ್ಟು ಅಕ್ಕಿನ ತರಲಿಕ್ಕೆ ಸಾಧ್ಯ ಇಲ್ಲ, ಅವನ ಹತ್ರ ಅಷ್ಟೊಂದಿಲ್ಲ. ಈಗೇನು ಮಾಡ್ತಾನೆ ಅವನು, ರಾಗಿ, ಬಾರ್ಲಿ, ಸಜ್ಜೆ, ಸೊ ಇದರಲ್ಲೇ ಜೀವನ ಮಾಡೋಣ ಬಿಡು, ದುಡ್ಡಿಲ್ವಲ್ಲ, ರಾಗಿ ಗಂಜಿ ಮಾಡ್ಕೊಂಡು ರಾಗಿ ಮುದ್ದೆ ಮಾಡ್ಕೊಂಡು ಜೀವನ ಮಾಡೋಣ, ಈ ಥರ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಈ ಕೆಳದರ್ಜೆ ಸರಕುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಫಲ್ಲಿ ನಾವು ನೋಡೋದಾದರೆ ಡಿ ರೇಖೆ ಮೇಲೆ ಇದ್ದಂಥ ಬೇಡಿಕೆ ರೇಖೆ, ಸೊ ಅವನಲ್ಲಿ ಆದಾಯ ಕಡಿಮೆ ಆದಾಗ ಕೆಳದರ್ಜೆ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ, ಅವಾಗ ಡಿ1 ರೇಖೆಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಈ ಕಡೆ ಇನ್ನೊಂದು ಗ್ರಾಫಲ್ಲಿ ನೋಡೋದಾದರೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಸೊ ಅವನ ಆದಾಯದಲ್ಲಿ ಬದಲಾವಣೆ ಆಗೋದ್ರಿಂದ ಸೊ ಬೇಡಿಕೆ ರೇಖೆ ಡಿಯಿಂದ ಡಿ ರೇಖೆಯಿಂದ ಡಿ1 ರೇಖೆಗೆ ಶಿಫ್ಟ್ ಆಗುತ್ತೆ, ಬಲಭಾಗಕ್ಕೆ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಸೊ ಈಗ ಇಂದ Q1 ಪ್ರಮಾಣದಷ್ಟು ಏನು ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಆಯಿತಾ. ಇದು ಏನು ಕೆಳದರ್ಜೆ ಸರಕುಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ಕು. ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಸಿಸ್ಟರ್ಸು ಯಾರ್ಯಾರಾದರೂ ಸೆಕೆಂಡ್ PUC ಓದ್ತಾ ಇರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ. ಒಂದು ಕ್ಲಾಸಸ್ ನೋಡೋದ್ರಿಂದ ಅವರಿಗೆ ನನ್ನ ಕ್ಲಾಸಸ್ ನೋಡೋದ್ರಿಂದ ಎಷ್ಟು ಹೆಲ್ಪ್ ಆಗ್ಬೋದು. ಇನ್ನೂ ನೆಕ್ಸ್ಟ್ ನಾನು ಏನೇನು ಸೆಕೆಂಡ್ PUC ಸಂಬಂಧಪಟ್ಟಂಥ ಏನೆಲ್ಲ ಸಿಲೆಬಸ್ ಇದೆ ಎಲ್ಲ ಸಿಲೆಬಸ್ಸು ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಮುಗಿಸ್ಕೊಡ್ತೀನಿ. ಸೊ ಹಾಗಾಗಿ ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಯಾರೆಲ್ಲ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.